ಭಗವಾನ ಬೀರೇಶ್ವರನ ಮಹಾಪುರಾಣವನ್ನು ತಾವು ಅತ್ಯಂತ ಶ್ರದ್ಧೆ, ಪ್ರೀತಿ, ಶಾಂತಿ, ಸಮಾಧಾನ, ತನು ಮನ ಧನ ಕೊಟ್ಟು ಈ ಜ್ಞಾನದಾಸೋಹ ನಡೆಸ್ಕೊಂಡು ಬರ್ತಾ ಇದ್ದೀರಿ. ನಿನ್ನೆ ಜಂಬೂದ್ವೀಪದಲ್ಲಿ ಭಾರತ ದೇಶದ ಕೃಷ್ಣೆಯ ಎಡದಂಡೆಯಾಗಿರುವಂಥ ಚಂದನಗಿರಿ ಪಟ್ಟಣದಲ್ಲಿ ಪ್ರಜಾಪಾಲಕ, ಪ್ರಜೆಗಳ ಹಿತೈಷಿ, ಧರ್ಮೋದ್ಧಾರಕ ಮಹಾರಾಜ್ ಭರಮಭೂಪಾಲ ತಾಯಿ ಶೂರಮ್ಮ ದೇವಿಯ ಸಂಭೂತನಾಗಿ ಜನಿಸಿದಂಥ ಶಿವಸಿದ್ಧ ಬೀರೇಶ್ವರನ ತೊಟ್ಲು ಸಮಾರಂಭ ಬಹಳ ವಿಜೃಂಭಣೆಯಿಂದ ಸಕಲ ಮುತ್ತೈದೆಯರು ಜೋಗುಳ ಪಾಡಿ ನಾಮಾಭಿದಾನ ಮಾಡಿ ಹರಿಷಿ ತಾವು ತಂದಂಥ ಒಡವೆಗಳೆಲ್ಲ ಆ ಮಗುವಿಗೆ ಧರಿಸಿ ಪ್ರಸಾದ ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದ್ರು. ಕಳವಿ ನಾರಾಯಣಗೌಡ ತಂಗಿ ಸೂರಮ್ಮ ದೇವಿಗೆ ಗಂಡ್ಮಗುವಾಗಿದ್ದನ್ನ ಕೇಳ್ದ. ನಡ ಹಿಡಿಯ ನಾಗಮ್ಮ ಸೋಲಗಿತ್ತಿ ಸುಬ್ಬಕ್ಕನ ಮಾತನ್ನು ಕೇಳ್ತಾನೆ. ಯಪ್ಪ ಗೌಡ, ನಿನ್ನ ತಂಗಿ ಹೊಟ್ಟಿಲಿ ಹುಟ್ಟಿದಂಥ ಮಗ ಅಷ್ಟು ಸಾಮಾನ್ಯನಲ್ಲಪ್ಪ. ಹೊಟ್ಯಾಗಿಂದ ಬರಾಗನ ನನಗೆ ಮುಕಳಿ ಮೇಲೆ ಒದ್ದಾನ, ಈಕಿನ ಬಾಯಿ ಮೇಲೆ ಒದ್ದಾನ. ಇದನ್ನು ಕೇಳಿದ ನಾರಾಯಣಗೌಡ ತನ್ನ ಹೆಂಡತಿ ಹೇಳಿದಂತೆ ನನ್ನ ಮಗಳಿಗೆ ಮೂಲಾಗ್ತಾನಂಥೇಳಿ ಇನ್ನೊಂದು ಹೊಂಚು ಹಾಕಿದ. ದೇವರಿಗೂ ಎಷ್ಟು ಕಷ್ಟದಾವ ನೋಡ್ರಿ ನೀವೆಲ್ಲ. ನಮಗೆ ಒಂದಿಷ್ಟೇನಾದರೂ ಕಷ್ಟ ಬಂದು ಅಂತಂದ್ರೆ ನಾವೆಷ್ಟೋ ಇನ್ನೊಬ್ಬರ ಮುಂದೆ ತೋಡ್ಕೊಳ್ತೀವಿ, ಮನಸ್ತಾಪ ಮಾಡ್ಕೋತೀವಿ. ಶಿವಸಿದ್ಧ ಬೀರೇಶ ಗರ್ಭದಲ್ಲಿ ಮೂಡಿದ, ಹುಟ್ಟಿದಾಗಿನಿಂದ ಅವರಿಗೆ ಕಷ್ಟ ತಪ್ಪಲಿಲ್ಲ. ಕಳವಿ ನಾರಾಯಣ ಇನ್ನೊಂದು ಸಂಚಿಕೆ ಹೂಡಿದ. ಈ ಮಗ ಬೆಳೆದು ದೊಡ್ಡವಾದಂತಂದರೆ
ನನ್ನ ಮಗಳಿಗೆ ಮೂಲ ಆಗ್ತಾನೆ, ನನ್ನ ಕೀರ್ತಿ ಗೌರವ ಎಲ್ಲ ಹಾಳು ಮಾಡ್ತಾನೆ, ಇವನ ಅರಮನೆಯೊಳಗೆ ಇರಲಾರ್ದಂಗೆ ಏನಾರು ಒಂದು ಅಲ್ಲ, ಗಂಟೆ ಯಾಕೆ ಬಡಿಬೇಕು ಅನ್ನೋದು ಅರ್ಥ ಗೊತ್ತಬೇಕಲ್ಲ. ಎಷ್ಟು ಜನ ಪುರಾಣಕ್ಕೆ ಬಂದಿರಿ, ಗಂಟೆ ಯಾಕೆ ಬಡಿಬೇಕು ಒಬ್ಬರ ಹೇಳ್ರಿ ನೋಡ ಇದ್ರಾಗ, ನೋಡಿ ಮತ್ತೆ ಬಡಿತ ನೋಡಂಗೆ. ಗುಡಿಯಲ್ಲಿ ಗಂಟಿ ಯಾಕೆ, ಗುಡಿ ಎದುರುಗಡೆ ಮಲ್ಗಂಬ ಯಾಕೆ, ಹಂದರದೋಳು ಹಲ್ಗಂಬ ಯಾಕೆ, ಮನೆಯೋಳು ನಡಗಂಬ ಯಾಕೆ? ಏನಿಲ್ಲ, ಬಹಳ ಸೂತ್ರಗಳದಾವ. ಅದು ಸುಮ್ಮನೆ ಬಿಡೋದಲ್ರಿ, ಆಣಿ ಮಾಡಿ ಹೇಳ್ದಂಗೆ. ಅದು ಗಂಟಿ ಬಿಡೋದಂದ್ರೆ ಆಣಿ ಮಾಡ್ದಂಗೆ ರೀ. ಲಕ್ಷದಾಗಿರಲಿ, ನಿಮಗೆ ಸಮಯ ಬಂದಾಗ ಹೇಳ್ತೀನಿ, ಈಗ ಹೇಳಲ್ಲ. ಬಸವಣ್ಣಪ್ಪ ಏನು ಹೇಳಕತ್ತಿದ್ನಿ? ಇದಕ್ಕೆ ಡಿಸ್ಟರ್ಬ್ ಅಂತಾರೆ. ಅಭ್ಯಾಸ ಮಾಡೋರು ಯಾಕೆ ಏಕಾಂತ ಹುಡುಕ್ತಾರೆ, ಟೈಮ್ ಸಮಯ ಜಾಗ ಅಂತಂದ್ರೆ ಅದರ ಸಲುವಾಗಿನೇನೆ. ಇದು ಪ್ರವಚನ ಪುರಾಣ ಅಂತಂದ್ರೆ ಅತ್ಯಂತ ಸದ್ದುಗದ್ದಲಿಲ್ಲದೆ ಶಬ್ದಗಳ ಉದ್ಬೋಧನ ಮಾಡಲಾರ್ದನ್ನ ಭಾಳ ಶಾಂತಿಯಾಗಿ ಕೇಳಬೇಕಿದನ್ನು. ಯಾಕಂದ್ರೆ ಪೂರ್ವದಲ್ಲಿ ಸುತ ಪುರಾಣಿಕರು, ಶೌನಕಾದಿ ಮಹರ್ಷಿಗಳು ಪುರಾಣ 33 ಕೋಟಿ ದೇವತೆಗಳೆಲ್ಲ ಕೇಳುತ್ತಿದ್ದರಂತ. ಬಹಳ ಮಹತ್ವದ ಇದರಲ್ಲಿ. ಹೇಳಕ್ಕಾಗಲ್ಲ, ನಡೆಯದೆ ಹೆಂಗೆ. ಇಲ್ಲ, ಅವ್ರು ಬಡಿಯಂಗೆ ಬಡಿಲ್ಲ, ನಾವು ಹೇಳಂಗಿಲ್ಲ. ಅಕ್ಮಾದೇವಿ ಹೇಳ್ತಾಳೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದುಡೆ ಎಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೊರೆತೊರೆಗಳಿಗಂಜಿದುಡೆ ಎಂತಯ್ಯ, ಸಂತೆಯಲ್ಲೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಎಲ್ಲ ಇರಾವ ಇವು. ಇನ್ನೇನು ಮ್ಯಾಲೆ ಶಿರ ಇಟ್ಟು ತಂದು ಕೊಟ್ರೆ ಮುಗ್ದ ಹೋಯ್ತಲ್ಲ. ಯಾಕಪ್ಪ ಶಿವಾಯನಮ್ಮ, ನೀರಾತು, ಇನ್ನಿಷ್ಟು ಮ್ಯಾಲೆ ಅನ್ನ ಸಾರಿಟ್ರೆ ನೀವು ಅಲ್ಲೇ ನಾವು ಇಲ್ಲೇ, ಮತ್ತೇನು. ಹಾಂ, ಅವು ಇವು ಟ್ಯಾಕ್ಟ್ರದನ್ನ ಹಾಡಂತೂ ಏನೂ ಮಾಡಿಬಿಡಂಗಿಲ್ಲ. ಸುಮ್ಮ ಸಾಯ್ಲಿಕ್ಕಾಗಿತ್ತಂದ್ರೆ ಪಟಕತ್ ಜೀವನ ಹೋಗ್ತೈತಿ. ಸೌಂಡ್ ಅಷ್ಟು ಡೇಂಜರ್ ಅದಾವ. ಎಲ್ಲ ಡಿ ಜೆ ಆಗಿಬಿಟ್ಟದು. ಏನು ಮಾಡೋದೆಲ್ಲ ಅಲ್ಲದೆ ಅವನ ಕಿವಿಗರಿ ಏನು ಗತಿ ಆಗ್ತದೆ ಯಾರಿಗೂ ಅನ್ನೋದನ್ನು. ಇಲ್ಲಿ 1-2 ಮಂದಿ ಬಂತಾರೆ, ಬರಾಗ ಅಂತ ದೊಡ್ಡ ಹಾಡೆ ಹಚ್ತಿರ್ತಾರೆ. ಸೈಲೆಂಟ್ ಇರ್ಬೇಕು, ಇಂಪಾಗಿರ್ಬೇಕು ಹಾಡಂದ್ರೆ. ಅದಕ್ಕೊಂದು ಧಾರಣೆ ಕಟ್ಟಿಬಿಡ್ರಿ, ಗಂಟೆಗೆ ಹೇಳಿದ್ರೆ ಕೇಳಲ್ಲ ಅವರು. ಅದೇನು ಎಲ್ಲೂ ಮಾತೇನು, ಭಾಳ ಸೈಲೆಂಟ್ ಇರಬೇಕು. ಏನೊಬ್ಬರದ್ದು ಹೇಳಗೊಟ್ಟವ ಕೇಳಗೊಟ್ಟವ, ತಮ್ಮದೇ ಹಾಡ, ಡಿಕ್ 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 ಡಿಕ್, ಬರೇ ಡಿಕ್. ಮತ್ತೆ ಅದರಲ್ಲಿ ಒಂದು ರಸ ಇಲ್ಲ, ಅದರಾಗ ಢಂಗಿಲ್ಲ, ತಾನಿಲ್ಲ, ಏನಿಲ್ಲ. ಅವಿಲ್ಲಿ ಬರತನ ಬಂದ್ ಮಾಡಿದ್ರೆ ಕೇಳ್ರಿ ನೀವು. ಅವ್ರಿಗೊಂದಿಷ್ಟು ನಾಳೆ ತಾಕೀತ್ ಮಾಡ್ಬೇಕು ಟ್ಯಾಕ್ಟ್ರದವ್ರಿಗೆ. ಊರಾಗೇನು ಹೆಣ್ಮಕ್ಳು ತೊಗೊಂಡು ಬರಾಗ ಇವೆಲ್ಲ ಹಾಡುಗಳು ಹಚ್ಚಬೇಡ್ರಿಪ್ಪ, ನೇಗಲ ಗಳೆ ಹೊಡ್ಯಾಗ ಹಚ್ಕೋರು ಅನ್ಬೇಕು. ಅಡವ್ಯಾಗ ಯಾರು ಕೇಳಂಗಿಲ್ಲ. ಇದು ಹಚ್ಚಿಲ್ಲಂದ್ರೆ ತರಂಗಿಲ್ಲತ್ರಿಯಪ್ಪ. ಹಂಗಾರೆ ನಾನೇ ಹೋಗಿ ನಿಮಗೆಲ್ಲ ಎತ್ಕೊಂಡು ಬರ್ತೀನಿ ಅವ ಮನೆಗೆ ಬಂದು. ಮತ್ತೇನು ಮಾಡೋದು ಈಗ?
ಸಂಭಜೈ ನಮ ಪಾರ್ವತೆ ಶಿವ ಹರ ಹರ. ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ, ಸದ್ಗುರು ಬೀರಲಿಂಗೇಶ್ವರ ಮಹಾರಾಜ್ ಕಿ, ಸಿದ್ಧ ಬಸವೇಶ್ವರ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ, ಸದ್ಗುರು ಯಲ್ಲಾಲಿಂಗ ಮಹಾರಾಜ್ ಕಿ ಜಯ ಮಂಗಲಂ. ಕಳಿವಿ ನಾರಾಯಣಗೌಡ ಇನ್ನೊಂದು ಯೋಚನೆ ಮಾಡಿದ. ತಂಗಿ ಹೊಟ್ಟಿಲೆ ಹುಟ್ಟಿದಂಥ ಈ ಮಗು ನನಗೆ ಅಪಮಾನ ಮಾಡ್ತಾನೆ, ನನ್ನ ಮಗಳನ್ನು ತಗೊಂಡೋಗ್ತಾನೆ, ಹಾಗರ ಮಾಡಿಕೊಂಡು ಇವನನ್ನ ಅರಮನೆಯೊಳಗಿಂದ ಹೊರಗೆ ದೂಡಬೇಕಂಥೇಳಿ ವಿಚಾರ ಮಾಡಿ ಚಂದನಗಿರಿ ಪಟ್ಟಣಕ್ಕೆ ಆಗಮನ ಮಾಡ್ತಾ ಇದ್ದಾನೆ. ಚಪ್ಪಾಳೆ ತಟ್ಟಿ ಗೌರವಿಸ್ಬೇಕ್ರಿ, ಪೂಜ್ಯರು ಹೊಂಟಿದ್ದಾರೆ. ತಮ್ಮ ಕುರ್ಚಿ ಇಲ್ಲಿ ಮೇಲೆ ಬರ್ರಿ, ಒಂದಿಷ್ಟು ಇಲ್ಲ ಕುರ್ಚಿ ಒಬ್ಬರ ಮೇಲೆ ಬರ್ರಿ. ಜರು ಕೋಳುಕೂರ ಕ್ಷೇತ್ರ ಬೀರಲಿಂಗೇಶ್ವರ ಮಹಾಪುರಾಣವನ್ನು ಕುರಿತು ಮನುಷ್ಯ ಜೀವನ ಅತ್ಯಂತ ಶ್ರೇಷ್ಠ, ದೇವರಿಗೆ ನಾವೇನು ಕೊಡಬೇಕು ಅನ್ನೋದನ್ನು ಯಡ್ರಾಮಿ ಪೂಜ್ಯರು ಹೇಳಿದ್ರು. ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮಕ್ಕೆ ಧನ ಕೊಟ್ಟು ನಿಚಿಂತೆನಾದೆನಯ್ಯ. ಯಾವುದೂ ನನಗೆ ಚಿಂತೆ ಮಾಡುತ್ತೆಯೋ, ಯಾವುದೂ ನನ್ನನ್ನು ಬಂಧನಕ್ಕೀಡ ಮಾಡಿತ್ತೋ, ಯಾವುದೂ ನನ್ನನ್ನು ಕಷ್ಟಕ್ಕೆಳೆದೊಯ್ದಿತ್ತೋ ಅಂಥಪ್ಪ ಜೀವನಿಗೆ ಬಾಧಕ ವಸ್ತುಗಳೆಲ್ಲ ಗುರುಚರಣಕ್ಕೆ ಅರ್ಪಿಸಿ ನಾನು ನಿಚಿಂತೆನಾದೆನಯ್ಯ ಅಂಥೇಳಿ ಪೂಜ್ಯರು ತಮಗೆಲ್ಲ ಆಶೀರ್ವಚನ ನೀಡಿ ನಿರ್ಗಮನ ಮಾಡಿದ್ದಾರೆ. ಇದು ರಾಜಯೋಗ. ತುಂಬ ಕಾರ್ಯಕ್ರಮಗಳು, ಅವರಿಗೂ ಪಾಪ ಹಗಲು ಸಡವಿಲ್ಲ, ರಾತ್ರಿಯೂ ಸಡವಿಲ್ಲ. ಯಾವಾಗ ಮಲಗ್ತಾರೋ, ಯಾವಾಗ ಊಟ ಮಾಡ್ತಾರೋ ಏನೋ ಗೊತ್ತೇ ಇಲ್ಲ. ನೀವಿಷ್ಟು ಮುಗಿಸಿದ ಮೇಲೆ ಹೋಗಿ ಆರಾಮ್ ಮನಗ್ತೀರಿ, ಆದರೆ ಇವ್ರಿಗೆ ಆರಾಮ ಇಲ್ಲರಿ ಯಾವಾಗಲೂ ಕೂಡ. ಖರೆನೇ ಜಗತ್ತಿನೊಳಗೆ ಬಂದ ಬಳಿಕ ಸಾಧು ಎಂದೂ ಆಗಬಾರದು. ನಿಮಗನಿಸ್ತದ ಭಾರಿ ಕಾರದವ್ರದ್ದು, ಒಳಗೆ ಎಸಿ ಇರ್ತದೆ, ಕೈಯಾಗ ಉಂಗ್ರದಾವ, ಕೊಳ್ಳಾಗೆಲ್ಲ ಅದಾವ, ಮಸ್ತದ ಸ್ವಾಮಿಗಳದಂತ ಅನಿಸ್ತದೆ. ಒಂದಿನ ನಮ್ಮ ಜೊತೆ ಬಂದ್ರೆ ಗುರುತಾಗ್ತದೆ ಎಷ್ಟು ಮಜಾ ಅನ್ನೋದು. ಯಾಕಂದರೆ ನಾನು ಆಗಾಗ ಒಂದು ಕತೆ ಹೇಳ್ತೀನಿ. ಮುಸಲ್ಮಾನರ ಹುಡುಗ ಲಿಂಗಾಯತರ ಮನೆಯಾಗ ಜೀತ ಇದ್ದಂತ. ನಮ್ಮಲ್ಲಿ ಕೆಲವು ಏಕಾದಶಿಗಳಂತ ಬರ್ತಾವೆ. ಶಿವಯೋಗ, ಆಷಾಢ ಏಕಾದಶಿ ಮತ್ತು ಕಾರ್ತಿಕ ಏಕಾದಶಿ. ಆಷಾಢ ಏಕಾದಶಿ ಬಂತ್ರಿ, ಅದು ಪಂಡರಿಪುರದ ಪಾಂಡುರಂಗನ ಮೇಲೆ ಆಚರಣೆ ಮಾಡ್ತಾರೆ ಬಹುಜನ. ಹಂಗೆ ಅವನಿಗೆ ಕೇಳಿದ್ರಂತ ಮಾಲೀಕರು, ಮೆಹಬೂಬ್ ಇವತ್ತು ಏಕಾದಶಿ ಅದ ನೀ ಮಾಡ್ತೇನಂತ ಕೇಳಿದ್ರಂತವ್ರು. ಪಾಪ ಅವ ಮುಸ್ಲಿಮ್, ಅವನಿಗೇನು ಗೊತ್ತು ಏಕಾದಶಿ ಅಂದರೆ ವಿಶೇಷ ಏನರ ಊಟಕ್ಕೆ ಇರ್ತಿರ್ಬೇಕು, ಅದಕ್ಕೆ ಕೇಳ್ಯಾರಂತ ಹ್ಞೂ ಅಂದವ.
ಅಂದ ಬಳಿಕ ಮತ್ತು ಹಂಗಾರ ಗಳಕ್ಕೆ ಹೋಗು ಅಂತ ಕಳಿಸಿದ್ರು. ಆಷಾಢ ತಿಂಗಳ ಗಾಳಿ ಬಿಸಿ ಬಿಸಿ ಹೊಡಿತಿತ್ತು, ಗಳೆ ಹೊಡಿತಿದ್ದ. ಅವ ಹಾಗೆ ಇವತ್ತು ಏಕಾದಶಿ ಅಂತ ಏನು ಬರುತ್ತದಂತ ಹೊಳ್ಳಿ ನೋಡ್ತಿದ್ದ, ಹಾಗೆ ಗಳೆ ಹೊಡಿತಿದ್ದ. 2 ಗಂಟೆ ಆಯ್ತು ರೀ, ಏನೂ ಬರಲಿಲ್ಲ. ಒಬ್ಬ ಹುಡುಗ ಒಂದು ಕೇಟ್ಲಿ ಒಳಗೆ 2 ಕಪ್ ಚಹಾ ತಗೊಂಡು ಹೋದ. ಅವನಿಗೆ ಕೈ ಮಾಡಿ ಕರೆದ, ಗೆಳೆಯ ನಿಲ್ಲಿಸ್ದ, ಕೊಳ್ಳ ಹರಿದ. ನೆರಳಿಗೆ ಬಂದು, ಏನಪ್ಪ ಮಾಲಕರು ಏಕಾದಶಿ ಅಂತ ಹೇಳ್ಯಾರಲ್ಲ, ಏನು ತಂದಿ ಇದ್ರೊಳಗೆ ಅಂತಂದು ಕೂಡಲೇ 2 ಕಪ್ ಚಹಾ ಅಂದವ. ಅಲ್ಲ ಅವನ ಏಕಾದಶಿ ಅಂದ್ರೆ ಹಿಂಗೆ ಏನಕ್ಕೆ ಕೇಳ್ದಂತ. ಹೌದು, ಏನ ನಿನಗೆ ಇಟ್ಟರೆ ಸಿಕ್ಕದು, ಇದನ್ನು ಸಿಗಂಗಿಲ್ಲ ಅಂತ. ಏನೋ ನಿರಾಹಾರಿಯಾಗಿರ್ಬೇಕಾಗ್ತದೆ, ಪರವಾಗಿಲ್ಲ. 2 ಕಪ್ ಚಹಾ ಕುಡಿದು ತುಂಬ ಗಳೆ ಹೊಡೆದ, ಮನೆಗೆ ಬಂದ. ಮರುದಿವ್ಸ ಮುಂಜಾನೆ ದ್ವಾದಶಿ ಇರ್ತದೆ ರೀ. ಇನ್ನೇನು ಏಕಾದಶಿ ಮಾಡೀವಲ್ಲ, ಅದರದ್ದೆಲ್ಲ ತೃಪ್ತಿ ಆಗೋ ಸಲುವಾಗಿ ಒಂದಿಷ್ಟು ಹುಗ್ಗಿ, ಪಾಯಸ, ಚಪಾತಿ, ಅನ್ನ, ಸಾರ ಮಾಡಿದ್ರು. ಮೆಹಬೂಬ್ ಇವತ್ತು ದ್ವಾದಶಿದಪ್ಪ ಬಾ ಅಂತ ಕರೆದ್ರು. ಅವಂದ ನಿನ್ನ 2 ಕಪ್ ಚಾರೆ ಕೊಟ್ಟಾರೆ, ಇವತ್ತು ಬಹುತೇಕ ಅದನ್ನು ಇರಲಿಕ್ಕೆ ಇಲ್ಲೇನು ಅಂತ. ಆಯ್ತ್ರಿಪ್ಪ ಬಂದೆ ಅಂತಂದ. ತಾಟು ತುಂಬ ಹುಗ್ಗಿ, ಹಾಲು, ತುಪ್ಪ, ಭಜಿ, ಕುರುಡೆ, ಹಪ್ಪಳ, ಶೆಂಡಿಗೆ, ಚಪಾತಿ, ಅನ್ನ, ಸಾರ, ಬದ್ನಿಕಾಯಿ ಪಲ್ಯ ನೋಡ್ದ. ಹಿಂದಿ ಒಳಗೆ ಅಂತಾನು, ಏಕಾದಶಿಕ ಮಾಕ ಚೋದು, ದ್ವಾದಶಿಕ ಪೌ ಪಡು ಅಂದತ್ರಿ ಅವ. ಗೊತ್ತೈತಲ್ಲ, ಏಕಾದಶಿಗೆ ಬೈದಂತ ದ್ವಾದಶಿಗೆ ನಮಸ್ಕಾರ ಮಾಡ್ಬೇಕಂತಂದವ. ಅದಕ್ಕೆ ಎದ್ರ ಸಲುವಾಗಿ ಹೇಳಿದ್ರಿ ಇದು? ಏನ್ರಿ? ಹಾಂ, ಸ್ವಾಮಿಗಳಾಗೋದಷ್ಟು ಸರಳಲ್ಲ. ಸ್ವಲ್ಪ ಆರಂಭ ಮಾಡಿದ್ದೇವಲ್ಲ, ಒಂದು 5 ನಿಮಿಷ ಹೇಳಿ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಕಳಿವಿ ನಾರಾಯಣಗೌಡ ಚಂದನಗಿರಿಗೆ ಜ್ಯೋತಿಷ್ಯನಾಗಿ ಬಂದ, ಭವಿಷ್ಯ ಹೇಳವಾಗಿ ಬಂದ. ಇಡೀ ಪಟ್ಟಣವನ್ನೇ ಸಂಚರಿಸಿ ಎಲ್ಲರಿಗೂ ಭವಿಷ್ಯ ಹೇಳ್ತಾ ಹೇಳ್ತಾ ಕೊನೆಗೆ ಚಂದನಗಿರಿಪುರದರಸ ಭೂಪಾಲ ಮಾತೆ ಸುರಾವತಿ ಅರಮನೆಯೋಳು ಸೂರಮ್ಮ ದೇವಿ ಜ್ಯೋತಿಷ್ಯಗಾರನನ್ನು ಬರಮಾಡಿಕೊಂಡು ತೊಟ್ಟಿಲೋಳು ಆಡುವಂಥ ಮಗನ ಭವಿಷ್ಯ ಏನಿರಬಹುದು ಅಂತ ಬಹಳ ಕುತೂಹಲದಿಂದ ಕೇಳ್ತಾಳೆ. ಹೆಣ್ಮಕ್ಳಿಗೆ ಒಂದಿಷ್ಟು ದೇವ್ರು ಕೇಳೋ ಚಟ ಬಹಳ, ಪಂಚಂಗ್ ಕೇಳೋ ಚಟ ಬಹಳ, ಮತ್ತು ಭವಿಷ್ಯ ಕೇಳೋ ಚಟ ಬಹಳ. ಅದ್ರ ಬಗ್ಗೆ ಬಹಳ ಮಾತುಗಳು ನನ್ನ ನೆನಪಿಗೆ ಬರ್ತಾವೆ. ಆ ದೇವರು ಹೇಳೋರಿಗೆ ಎಷ್ಟು ರೊಕ್ಕ ಕೊಡ್ತೀರಿ ಅಷ್ಟು ರೊಕ್ಕ ನೀವು ಪುರಾಣಕ್ಕೆ ಎಂದೂ ಕೊಡಂಗಿಲ್ಲ. ನಿಮಗೆ ಅವ್ರು ಹೇಳ್ತಿರ್ತಾರೆ ಮಧ್ಯಾಹ್ನದಾಗ ಬಂದ, ಅವ್ರು ಯಾವಾಗ ಬರ್ತಾರೆ ಅಂದ್ರೆ ಮನೆಯಾಗಿನ ಗಣಸರು ಹೊರಗೆ ಹೋದ ಬಳಕ ದೇವ್ರು ಹೇಳೋರು ಬರ್ತಾರೆ. ಯಾಕಪ್ಪ ಮುತ್ಯ ಮಧ್ಯಾಹ್ನದಾಗ? ಯಾಕೆ ಅವ ಇದ್ದಂದ್ರೆ ಅಲ್ಲ, ಏನು ಸುಣ್ ಕೂತಿದ್ದಿ ಈ ಮಗ ತನ್ನ ಹೊಟ್ಟೆ ತುಂಬಲಾರ ಬಿಟ್ಟೆ ಕಿಟ್ಟೆಲ್ಲ ಊರೂರು ತಿರುಗ್ಲಿಕ್ಕತ್ತೇನ, ಅವನಿಗೆ ನಿನ್ನ ಭವಿಷ್ಯ ಹೇಳೋದು ಗುರುತಿತ್ತಂದ್ರೆ ಅವ ಹಿಂಗೆ ತಿರುಗ್ತಿದ್ದ ಅಂತ ಹಿಂಗಂತ ಅವ್ರಿಗೆ ಗಿರೇಕಿವು ನಮಗೆ ಅಡ್മുಟ್ಟಿರ್ತಾವೆ ಭಾಳ. ಕಾರಣ ಗಿಣಿ ತಾನೇ ಪಂಜರದೋಳು ಬಂಧನದಾಗ ಬಿದ್ದುಕೊಂಡು ಮುಂದೆ ಕೂತವನ ಭವಿಷ್ಯ ಅವ ಬಾಗಲ ತೆರೆದ ಬಳಕ ಹೊರಗೆ ಬಂದು 10 ಚಿಟ್ಟಿ ಒಳಗೆ ತನ್ನ ಮನಸ್ಸಿಗೆ ಬಂದು ತೆಗೆದು ಒಗಿತದು. ಒಗದೇನು ಮಾಡ್ತದ್ರಿ ಅದು? ಒಗದೇನು ಮಾಡ್ತದ? ಆ ಚೀಟಿ ತೆಗೆದ ಬಳಕ ಮತ್ತೆ ಹೋಗಿ ಬಂಧನದೊಳಗೆ ಬೀಳ್ತಿರ್ತದೆ. ಅಂದ ಬಳಿಕ ಆ ಚೀಟಿ ತಗೊಂಡು ಓದಿ ಅವ ನಿಮ್ಮ ಭವಿಷ್ಯ ಹೇಳದ ಬಳಕ ಆ ಗಿಣಿನ ಅವನ ಕೈ ಬಂಧನದೊಳಗಿಂದ ಬಿಡುಗಡೆಯಾಗಿಲ್ಲ.
ಆ ಭವಿಷ್ಯ ಕೇಳಿದವರು ನಿಮಗೆ ಹ್ಯಾಂಗ ಭವದ ಬಿಡುಗಡೆ ಆಗ್ತದೆ? ಸಾಧ್ಯ ಇಲ್ಲದು. ಇಂಥ ಸಮರ್ಥ ಸದ್ಗುರುಗಳಿಂದ ದೀಕ್ಷೆ ಪಡೆದು ಗುರುವಾಜ್ಞೆ ಪರಿಪಾಲನ ಮಾಡಿದಾಗ ಗುರುವಿನ ವಚನದಂತೆ ಅವ್ರು ಹೇಳ್ತಾರಲ್ಲ, ಶ್ರೀ ಗುರು ವಚನೋಪದೇಶವ ನಾಲಿಸಿದಾಗಳಹುದು ನರನಿಗೆ ಮುಕುತಿ. ದುರಿತ ಕರ್ಮವ ನೊಲ್ಲದಿರು, ಪುಣ್ಯವನೇ ಮಾಡು, ಹರನಡವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೋಳು. ಎಂಥ ಮಾತುಗಳು! ಅದಕ್ಕೆ ಭವಿಷ್ಯ ಹೇಳಕ್ಕೆ ಬಂದೀವ. ಭವಿಷ್ಯ ಹೆಂಗೆ ಹೇಳಕ್ಕೆ ಬಂದಾನ? ಆ ಮಗನಿಗೆ ಅರಮನೆಯ ಬಂಗಾರದ ತೊಟ್ಟಿಲದೋಳು ಆಡುವಂಥ ಮಗನನ್ನ ದೈತ್ಯರ ಕೈಯೊಳಗೆ ಕೊಡಿಸಿ ಅರಣ್ಯಕ್ಕೆ ತಳ್ಳಿ ಆ ಮಗನ ಪ್ರಾಣವನ್ನು ಹೊಡಿಬೇಕಂತ ಹೊಂಚ ಮಾಡಿಕೊಂಡು ಸುಳ್ಳೇನೇ ಭವಿಷ್ಯ ಹೇಳಕ್ಕೆ ಬಂದಾನವ. ಬಸವಣ್ಣವರು ಹೇಳ್ತಾರೆ, ಕಳಬೇಡ, ಕೊಲಬೇಡ, ಹುಷಿ ನುಡಿಬೇಡ. ಸುಳ್ಳು ಮಾತಾಡಿದ್ರೆ ಸುಖ ಆಗಂಗಿಲ್ಲ. ಕಲಾವತಿ ಭಾಷೆ ಸೊಮ್ಮೊಂದೆರಡು ಸಾಲು ಗೀತೆ ಬರುತ್ತದೆ. ಖರೆ ನಡೆದ್ರ ಜಯ ಇಲ್ಲ, ಎಂಥ ಕಠಿಣ ಕಾಲ, ಎಂಥ ಕಠಿಣ ಕಾಲ ಇದು, ಎಂಥ ಕಠಿಣ ಕಾಲ, ನಡೆಯುವುದು ಮುಷ್ಕೀಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೆ ಐತಿ ಜನ ಬೆಂಬಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ಸತ್ಯ ನಡೆದ ಪಂಚ ಪಾಂಡವರು ಆದ್ರೂ ಅಡವಿ ಪಾಲ, ನಡಿತೋ ಕೋಲಹಾಲ. ಅಸತ್ಯ ನಡೆದ ಕವರವರು ಕುಂತ್ರು ಗಾದಿ ಮ್ಯಾಲ, ಮುಂದೈ ತಳಗಾಲ. ಧರ್ಮ ರಕ್ಷಣೆ ಮಾಡು ಸಲುವಾಗಿ ಧರ್ಮ ರಕ್ಷಣೆ ಮಾಡು ಸಲುವಾಗಿ ಕೃಷ್ಣ ಇದ್ದೋ ಹಿಂಬಾಲ, ಕೃಷ್ಣ ಇದ್ದೋ ಹಿಂಬಾಲ. ಪಾಂಡವರಿಗೆ ಕೃಷ್ಣ ಇದ್ದೋ ಹಿಂಬಾಲ, ನಡೆಯುವುದು ಮುಷ್ಕೀಲ. ಗುರುವೆ ನನಗ ಕಡದದ ಹಾವ, ಸನಿನೇ ಇದ್ದು ಸೋದರ ಮಾವ. ಗುರುವೆ ನನಗ ಕಡದದ ಹಾವ, ಸನಿನೇ ಇದ್ದು ಸೋದರ ಮಾವ. ರಾಜಕೀಯ ಆಳತಿದ್ರು ಕೌರವರು ಹೊಚ್ಚಿಕೊಂಡು ಶಾಲ, ಮನಕದ್ರು ಖುಷಿಯಾಲ. ದ್ರೌಪದಿಗೆ ಅವಮಾನ ಮಾಡಬೇಕಂತ ಕಳಿಬೇಕಂದ್ರು ಶೀಲ, ಬಂದ ಕಾದು ಜಗಪಾಲ. 101 ತಪ್ಪವ ಮಾಡಿ
ಸತ್ತ ಹೋದ ಶಿಶುಪಾಲ, ಸತ್ತ ಹೋದ ಶಿಶುಪಾಲ, ಸತ್ತ ಹೋದ ಶಿಶುಪಾಲ, ನಡೆಯುವುದು ಮುಷ್ಕೀಲ. ದಯ ಇಲ್ಲದೆ ಮಾಡಿದಂಗ ದಾನ, ಮನಿತನ ವಾದ್ರ ಬಗಳಿದಂಗೋ ಸ್ವಾನ. ದಯ ಇಲ್ಲದೆ ಮಾಡಿದಂಗ ದಾನ, ಮನಿತನ ವಾದ್ರ ಬಗಳಿದಂಗೋ ಸ್ವಾನ. ಗೌತಮೈಲಗ ಶಾಪ ಕೊಟ್ಟಾಗಿ ಬೀಳಂದು ಕಲ್ಲ, ಬಿದ್ದಳು ಭೂಮಿ ಮ್ಯಾಲ. ರಾಮ ಲಕ್ಷ್ಮಣ ಅಲ್ಲಿಂದೆ ನಡೆದೀರು ಇಬ್ಬರು ಸಣ್ಣ ಬಾಲ, ರಾಮಿಟ್ಟನ ಕಾಲ. ಕಲ್ಲ ಒಡೆದು ನರ ಜನ್ಮ ತಾಳಿ, ಕಲ್ಲ ಒಡೆದು ನರ ಜನ್ಮ ತಾಳಿ, ಪತಿನ ಕೂಡ್ಯಾಳಲ್ಲ, ಪತಿನ ಕೂಡ್ಯಾಳಲ್ಲ. ಅಹಿಲ್ಯ ಗಂಡನ ಕೂಡ್ಯಾಳಲ್ಲ, ನಡೆಯುವುದು ಮುಷ್ಕೀಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ರಾಧಕೃಷ್ಣ ಜೋಡಿಲೆ ಇರತೀರು, ರುಕ್ಮಿಣಿಗೈತು ಮೂಲ, ತಗದಳೊಂದ ಅಕಲ. ದಾಸಿ ಕೈಯಗ ಕಾಶಿ ಕೊಟ್ಟಳೋ, ಬಿಸಿ ಬಿಸಿ ಹಾಲ, ಕುಡಿಯಂದಳ ಗೋಪಾಲ. ಶ್ರೀಹರಿ ಅಂದು ಕುಡುದಳ ಹಾಲ, ರಾಧಾ ಶ್ರೀಹರಿ ಅಂದು ಕುಡುದಳ ಹಾಲ. ಕೃಷ್ಣ ದೇವರದು ಸುಟ್ಟಿತ್ತು ಗಂಟ್ಲ, ಕೃಷ್ಣ ದೇವರದು ಸುಟ್ಟಿತ್ತು ಗಂಟ್ಲ, ಕೃಷ್ಣ ದೇವರದು ಸುಟ್ಟಿತ್ತು ಗಂಟ್ಲ, ನಡೆಯುವುದು ಮುಷ್ಕೀಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ, ಅದಕ್ಕೈತಿ ಜನ ಬೆಂಬಲ, ಅದಕ್ಕೈತಿ ಜನ ಬೆಂಬಲ. ಜಯ ಮಂಗಲಂ, ಜಯ ನಮಃ. ಏನು ಗೊತ್ತಾಗಲ್ದು ನಿಮ್ದು, ಹೊಸವಾಗ್ಯದ ಅನ್ನೋದು ಗೊತ್ತಾಗವಲ್ದು, ಏನು ನಿದ್ರಿ ಬಂದಿದೆ ಅನ್ನೋದು ಗೊತ್ತಾಗವಲ್ದು. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೆ ಐತಿ ಜನ ಬೆಂಬಲ. ಖರೆ ನಡೆದ್ರನ ಈಗ ಜಯ ಇಲ್ಲ ಯಾಕಪ್ಪ ಬಸವಣ್ಣ ಮುತ್ಯ. ಆದ್ರೆ ಒಂದು ಸಲ ಅದಕ್ಕೆ ಜಯ ಆಗ್ತದೆ. ಸುಳ್ಳ ಹೇಳಬಾರದಂತ ಬಹಳ ಮಹತ್ವ ಮತ್ತು ಅಷ್ಟೇ ಮಾರ್ಮಿಕವಾದಂಥ ವಿಷಯಗಳದಾವ. ಸಮಯ ಅಭಾವದ. ಅವರು ಚಿಟ್ಟಿ ಕೊಟ್ಟರೆ ಇನ್ನೊಂದು 15 ನಿಮಿಷ ಪುರಾಣ ಮುಂದಕ್ಕೆ ಒಯ್ರಿ. ಅದು ಇಲ್ಲಿ ಟೈಮ್ ಇಟ್ಟದ್ರಿ 10 ಟೈಮ್. ಯಾಕಂದ್ರೆ ನಾವು ಸರಿಯಾದ ಸಮಯಕ್ಕೆ ಬಸ್ ತಗೊಂಡು ಬಂದೇವಂದರೆ ಊರನ್ನವ್ರು ಏನು ಅನ್ನಂಗಿಲ್ಲ. ಮತ್ತು ಸರಿಯಾದ ಸಮಯಕ್ಕೆ ಬಿಟ್ರನ ಭಾಳ ಚಲೋ ಬಿಟ್ಟಪ್ಪ ಅಂತಂತೀವಿ. ತಡ ಮಾಡ್ದಂದ್ರೆ ಏನು ಮಾಡ್ಲಿಕ್ಕತ್ತ ನೋಡು, ಹೋಟೆಲ್ದಾಗ ಸುಳಿ ಮಗ ಕಂಡಕ್ಟ್ರ ಹಿಂಗೆ ಅಂತಾರಿಲ್ಲಪ್ಪ, ಸರಳ ಸರಳ ಅಂತಿರ್ತಾರೆ. ಆದರೂ ಪರವಾಗಿಲ್ಲ, ಒಂದಿಷ್ಟು ಸಮಯ ಜಾಸ್ತಿ, ಒಂದು 10 ನಿಮಿಷ ಭವಿಷ್ಯ ಹೇಳಕತ್ತೇನ್ರಿ ಚಂದನಗಿರಿ ಒಳಗೆ.
ಸೂರಮ್ಮ ದೇವಿ ಅತ್ಯಂತ ಶ್ರದ್ಧೆಯಿಂದ ಮಗನ ಭವಿಷ್ಯವಾಣಿಯನ್ನು ಕೇಳಬೇಕಂತ ಜ್ಯೋತಿಷ್ಯಗಾರನಾಗಿ ತನ್ನ ನಿಜ ರೂಪವನ್ನು ಬದಲಾಯಿಸಿ ಕಳಿವಿ ನಾರಾಯಣ ಜ್ಯೋತಿಷ್ಯ ಹೇಳವನ ಸೋಂಗ್ ಹಾಕ್ಕೊಂಡು ಬಂದು ಏನೇನೋ ಬುಕ್ ಗೊಳೆ ಮಾಡ್ಕೊಂಡು ಬಂದಿದ್ದವ. ಅವೆಲ್ಲ ಜ್ಯೋತಿಷ್ಯದಲ್ಲ. ಪಾಪಕ್ಕಿನ್ನೂ ಕಲ್ತಿತ್ತಿಲ್ಲ, ಓದಾಕ್ ಬರ್ತಿತ್ತಿಲ್ಲಲ್ಲ. ಕಣ್ಣಿದ್ದು ಕುರುಡ್ರಿದ್ದಂಗಾಗಿತ್ತಕ್ಕಿನ ಬದುಕು. ಹೇಳಾಕತ್ತವ. ಏನು ಮಾಡ್ದ, ಒಮ್ಮಿಂದೊಮ್ಮೇಲೆ ಹಿಂಗೆ ತಲೆ ಕೈ ಹಚ್ಕೊಂಡು ಕಣ್ಣು ಮುಚ್ಚಿ ಹಿಂಗೆ ತಲೆ ಜಾಡಿಸಿ ಮೌನಾಗಿ ತೆಲಗ ಮುಖ ಮಾಡ್ತಾನ್ರಿ. ಹೀಗಂದ್ರೆ ನಿಮಗೆ ಸ್ವಲ್ಪ ಗೊತ್ತಾಗ್ತದಲ್ಲ, ಏನೋ ಭಯಾನಕದ, ಏನು ಕೆಟ್ಟದ್ದು ಚಲೋದದು ಅಂಥೇಳಿ ಈಕಿ ಗಾಬರಿ ಆಗ್ಬೇಕಂತಷ್ಟು ನಾಟಕ ಮಾಡ್ದವ. ಮಾಡಿದಾಗ ಈಕಿ ಬಹಳ ಆಶ್ಚರ್ಯಪಟ್ಟು ನೋಡಿದ್ಲ ಅವನು. ಅಲ್ಲ, ಇದ್ದ ಭವಿಷ್ಯ ಇದ್ದಂಗೆ ಹೇಳೋದು ಬಿಟ್ಟು ಹಿಂಗೆ ಯಾಕೆ ಮಾಡಕತ್ತ, ಏನಾಯ್ತು? ಭವಿಷ್ಯಗಾರನೇ, ಜೋಯಿಷ್ಯಗಾರನೇ, ಅಣ್ಣನೇ ಅದಾನ್ರಿ ಅವ. ಆದರೂ ವೇಷ ಬದಲಾಯಿಸಿದ ಮೇಲೆ ಅವನಿಗೆ ಅಣ್ಣನೇ ಅಂತಕ್ಕಂಥದಕ್ಕೆ ಗುರುತಾಗಲಿಲ್ಲ. ಕೇಳ್ತಾ ಇದ್ದಾಳೆಪ್ಪ, ಹಿಂಗ್ಯಾಕೆ ಮಾಡಕತ್ತಿ, ತಲೆಗ್ಯಾಕೆ ಕೈ ಎಸ್ಕೊಂಡು ಕಣ್ಣಕ್ಕೆ ಮುಸ್ತಾ ಇದ್ದಿ, ಮಾರಿ ಕಿವಿಸ್ತಾ ಇದೆಯಲ್ಲ, ಉಸಿಲು ಬಿಡ್ತಾ ಇದ್ದಿಲ್ಲ ಯಾಕೆ ಅಂತಂದಾಗ, ಮಹಾರಾಣಿಯವರೇ, ನಿಮ್ಮ ಮುಂದೆ ಈ ಮಗನ ಭವಿಷ್ಯ ಹೇಳಾಕ ನನಗೊಂದಿಷ್ಟು ಭಯ ಆಗ್ತದಮ್ಮ. ಹೇಗೆ ಹೇಳ್ಬೇಕಂತ ಅನಿಸ್ತದಂದು ಕೂಡಲೇ ಆಕೆ ಎಂದ್ಲು, ಯಪ್ಪ ಏನಾರ ಯಾಕಿರುವಲ್ಲ, ಇದ್ದುದ್ದು ಹೇಳಬೇಕಲ್ಲ, ನಿನಗೆ ಬೇಡಿದ್ದು ಕೊಡ್ತೀನಿ, ನನ್ನ ಮಗನ ಭವಿಷ್ಯ ಹೇಳು ಅಂತಂದು ಕೂಡಲೇ ಸುಮ್ಮನೆ ಪಂಚಾಂಗದ ಪುಸ್ತಕ ತಿರುವೆಡ್ದಂಗೆ ಮಾಡಿ ಹೇಳ್ತಾನೆ, ಗದ ನಡಗದಂಗೆ ತೊದಲು ಮಾತಾಡ್ದಂಗೆ ಮಾಡಿ ಹೇಳ್ತಾನೆ, ಯವ್ವ ಈ ಮಗು ಒಳ್ಳೆ ಮುಹೂರ್ತದಲ್ಲಿ ಹುಟ್ಟಿಲ್ಲ, ಈ ಮಗುವಿನಿಂದ ನಿಮಗೆ 3 ಅಳಗಾಲ ಆಗ್ತಾವ ಅಂದ. ಶಿವನವರ ಪ್ರಸಾದದಿಂದ ಜನಿಸಿದಂಥ ಶಿವಸಿದ್ಧ ಬೀರೇಶನಿಗೆ ಈ ಮಗು ಶುಭಮುಹೂರ್ತ ನಕ್ಷತ್ರದಲ್ಲಿ ಹುಟ್ಟಿಲ್ಲ, ಈ ಮಗುವಿನಿಂದ ನಿಮಗೆ 3 ಕೇಡದವಂತ ಭವಿಷ್ಯ ಹೇಳ್ತಾನ. ಆ ಯಮ್ಮ ಅಂದ್ಲು, ಯಪ್ಪ ಈಗಲೇ ಹೇಳಿದೆ, ಚಲೋ ಮಾಡಿದೆಲ್ಲ, ಏನೇನಾಗ್ತದೆ ಹೇಳಪ್ಪ ಅಂತ ಕೇಳಿದ್ಲು. ಅವಾಗ ಅವ ಹೇಳ್ತಾನ, ಈ ಚಂದನಗಿರಿ ಪಟ್ಟಣದ ರಾಜ್ಯ ಪ್ರಜೆಗಳಿಗೆಲ್ಲ ಮುಂದೊಂದು ದಿನ ಅಳಗಾಲಾಗುವಂಥ ಪರಿಸ್ಥಿತಿ ಅದು. ಎರಡನೇದು, ತಾಯಿ ತಂದೆಗಳಿಗೆ ಕೇಡ ಬಗಿತಕ್ಕಂಥದ್ದಾಗ್ತದೆ. ಮೂರನೇದೇನು ಅಂತಂದರೆ, ಈ ಮಗನ, ಈ ಖುಷಿನ ಸೋದರ ಮಾವ ಯಾವದ ನನಗೇನು ಗೊತ್ತಿಲ್ಲ, ಅವನ ಮರಣ ಮಾತ್ರ ಖಚಿತವಾಗಿ ಆಗ್ತದಂತೆ 3 ಶಬ್ದ ಹೇಳಿಬಿಟ್ಟ ಹಡದ ತಾಯಿ ಮುಂದೆ. ಹೆಂಗಾಗ್ತದೆ ಹೇಳ್ರಿ? ತಾಯಿ ಅಂದ್ಲು, ಯಪ್ಪ ಈ ಮಗು ಅರಮನೆ ಒಳಗಿದ್ರೆ ಈ ರೀತಿಯಲ್ಲಿ ಆಘಾತ ಆಗುತ್ತಾ? ಹೌದಮ್ಮ, ಇದಕ್ಕೆ ಮುಂದೆ ಉಪಾಯ ಏನು ಅಂತ ಕೇಳಿದ್ಲಿಕ್ಕೆ. ಅವಾಗ ಅವ ಹೇಳ್ತಾನೆ, ತಾಯಿ ಮಗನ ಮೇಲಿಟ್ಟಿರುವ ಮೋಹ ಮಮಕಾರದಿಂದ ಮನೆಯೊಳಗೆ ಇಟ್ಕಂಡಿ ಅಂತಂದರೆ ಇಷ್ಟೆಲ್ಲ ಅನಾನುಕೂಲ ಆಗ್ತದೆ. ಈ ಮಗನನ್ನು 4 ಜನ ದೈತ್ಯರ ಕೈಯೊಳಗೆ ಕೊಟ್ಟರು, ತೊಟ್ಟಿಲ ಸಮೇತವಾಗಿ ಇವನನ್ನು ಅರಣ್ಯಕ್ಕೆ ತಳ್ಳಿ, ಆ ಅರಣ್ಯದೊಳಗೆದು ಹದ್ದು ನಾಯಿ ನರಿಪಾಲಾಗಬೇಕು ಆ ಮಗು. ತಾಯಿ ನಿನಗೆ ಆ ಭಗವಂತನ ಕೃಪೆ ಇದ್ರಿ ಅಂತ 100 ಮಕ್ಕಳ ಹಡಿತಿ, ಇದು ನಿರ್ಣಯ ನಿನ್ನ ಕೈಯಾಗಂತ ಭವಿಷ್ಯ ಹೇಳ್ತಾನೆ. ಬಿಡ್ತೀಯೋ ಇಲ್ಲವೋ? ನಾನಾರ ಯಾಕೆ ಹೇಳಮ್ಮ, ಇಲ್ಲಿ ಏನು ಬರೆದೈತಿ ಕುಂಡ್ಲಿ ತೆಗೆದು ನೋಡಿನ, ಈ ಬರೆದೈತಲ್ಲ ಅದಷ್ಟೇ ಹೇಳವ, ನಾನು ಉಳುಕಿದ್ದು ಬಿಡುವಂತ ನಾ ಹೇಗೆ ಹೇಳಿ ತಾಯಿ ಅಂತಂದಾಗ, ಒಂದು ಮರದ ತುಂಬ ಮುತ್ತು ರತ್ನಾದಿಗಳು ಅವನೊಳಗೆ ಸುರುವಿ. ಅಣ್ಣನಿಗೆ ಮರಣ ಆಗ್ತಿತ್ತು ಅಂತಂದರೆ ಇಂಥ ಮಗು ಮನೆಯಲ್ಲಿಟ್ಟೇನು ಪ್ರಯೋಜನ? ತಾಯಿ ತಂದೆಗಳ ಕೇಡ ಬಗೆತಕ್ಕಂಥ ಮಕ್ಕಳೆಷ್ಟಿದ್ದರೆ ಏನು ಪ್ರಯೋಜನ?
ರಾಜ್ಯಕ್ಕೆ ಹಾನಿ ಆಗ್ತದಂತಂದರೆ, ಹೇ ಶಿವ ಪರಮಾತ್ಮ, ಈಗಿಂದೀಗನ ಈ ಮಗುವಿನನ್ನ ಅರಣ್ಯಕ್ಕೆ ತಳ್ಳಬೇಕಂತ ಹೇಳಿ 7 ಪದರ ಹಾಸಿ 7 ಪದರ ಹೊಚ್ಚಿ ತೂಗುವ ತೊಟ್ಟಿಲದಾಗೊಲ್ದು ತೊಳೆದ ಮೂತವ ಕಂಡೆ, ತೊಟ್ಟಿಲದಾಗೊಲ್ದು ತೊಳೆದ ಮೂತವ ಕಂಡೆ, ಹೊಟ್ಟಿ ಮ್ಯಾಲಾಗಿ ಮನಗ್ಯಾನ, ಹೊಟ್ಟಿನಿ ಮ್ಯಾಲಾಗಿ ಮನಗ್ಯಾನ ಬೀರಲಿಂಗಗ. ಏನನ್ನಬೇಕು? ಬಂಗಾರ ಪುತ್ಥಳಿಯಂತೆ ಪೊಡವಣ ದಿಕ್ಕಿನಲ್ಲಿ ಮೂಡಿದ ಸೂರ್ಯನಂತೆ, ಸಾಗರ ಮಧ್ಯದಲ್ಲಿ ಅರಳಿದ ಕಮಲದ ಹೂವದಂಥ ಮುಖವುಳ್ಳ ಮುದ್ದು ಮಗನನ್ನ ಅರಮನೆಯೋಳು ಆಡುವ ತೊಟ್ಟಿಲನ ಅರಣ್ಯಕ್ಕೆ ತಳ್ಳುವಂಥ ಪ್ರಸಂಗ ಬಂತಲ್ಲ. ಶಿವನೇ, ಇಂದಾವ ಜನ್ಮದಲ್ಲಿ ನಾನು ಶಿಶು ಹತ್ಯೆ ಮಾಡಿದ್ನೋ, ಗೋಹತ್ಯೆ ಮಾಡಿದ್ನೋ, ಎನ್ನ ಬ್ರಹ್ಮಹತ್ಯೆ ಮಾಡಿದ್ನೋ, ಎನ್ನ ಸ್ತ್ರೀ ಹತ್ಯೆ ಮಾಡಿದ್ನೋ, ಆವ ಪಾಪದ ಕರ್ಮ ಇದು ಅಂಥೇಳಿ ತಾಯಿ ಸೂರಮ್ಮ ಕಣ್ಣೀರನ್ನು ಸುರಿಸುತ್ತಾ ಎಳೆ ಮಗನನ್ನ ದೈತ್ಯರ ಕೈಯೊಳಗೆ ಕರೆಸಿ ತೊಟ್ಟಿಲ ಹಗ್ಗ ಸಮೇತವಾಗಿ ಮಗನನ್ನು ಎತ್ತಿ 12 ದಿನ ಆಗಿಲ್ರಿ ನಿನ್ನೆನೇ ತೊಟ್ಟಿಲದೊಳು ಹಾಕಿ ಜೋಗಳ ಹಾಡಿ ಹೆಸರಿಟ್ಟಂಥ ಮಗನನ್ನು ಇವತ್ತು ಮನೆ ಹೊರಗೆ ದುಡುವಂಥ ಪ್ರಸಂಗ ತಂದಿಟ್ಟ. ಯಾರ್ರಿ ಅವ? ಯಾರ್ರಿ? ಸೋದರ ಮಾವ, ಖಾಸ ಅಣ್ಣ. ವೈರಿಗಳು ಹೊರಗೆ ಯಾರೂ ಇರಂಗಿಲ್ರಿ ನಮ್ಮ ಜೀವನದೊಳಗೆ. ಮಠದೊಳಗಾಗಲಿ, ಮನೆಯಾಗಲಿ, ದೇವಸ್ಥಾನದಾಗಲಿ, ಬೇಕಾದಲ್ಲಿ ಆಗಲಿ ನಮ್ಮವರೇ ನಮ್ಮನ್ನ ಮುಗಿಸಿಬಿಡ್ತಾರೆ. ಅದಕ್ಕೆ ಮಡಿವಾಳಪ್ಪನವರು ಹೌದಂತ್ಯಾವುದಕ್ಕನ್ನಲಿ ಇಲ್ಲಂತ್ಯಾವುದಕ್ಕನ್ನಲಿ ಅಂತ ಗೀತೆ ಹಾಡುತ್ತಾ ಇದ್ದಾನೆ. ಎಂಥ ಮಾತುಗಳು ತಾಯಿ ತಂದಿಗಳೇ. ಸೋದರ ಮಾವನ ತನ್ನ ಹೊಟ್ಟೆ ಕಿಚ್ಚಿದ ನಿಮಿತ್ತವಾಗಿ ಶಿಶು ಹತ್ಯೆ, ಪ್ರಾಣ ಹೊಡಿಬೇಡ ಅಂತ ಹೇಳ್ತಿರ್ತಾರೆ ನಮ್ಮವರು. ಕಳಬೇಡ, ಕೊಲ್ಲಬೇಡ. ಈ ಕಳ್ಳತನ ಮತ್ತು ಕೊಲೆ ಮಾಡುವುದರ, ಸುಳ್ಳು ಹೇಳುವುದರ ಪರಿಣಾಮ ನಮಗೇನಾಗ್ತದೆ ಜೀವನದಲ್ಲಿ ಅಂತ ಕೇಳಿದರೆ ಅದಕ್ಕೆ ಸಾಕಷ್ಟು ಪ್ರಮಾಣಗಳದಾವ. ಆದರೆ ಸಮಯ ಇಲ್ಲ. ಬೀರದೇವರನ್ನು ಮಗುವಾಗಿದ್ದಾಗ 12 ದಿವಸ ತಾಯಿ ಮಲಿ ಹಾಲು ನುಂಬಿದ. ಮಗು ಸಮೇತವಾಗಿ ದೈತ್ಯರ ಕೈಯೊಳಗೆ ಕೊಟ್ಟಳು. ಇವನಿಗೆ ಸಂತೋಷ ಆಯಿತು. ಅವರು ಬೇರೆ ಯಾರಲ್ಲ ದೈತ್ಯರಂತಂದ್ರೆ ನಾರಾಯಣನ ಕೈಯಾಳುಗಳೇ. ಅವರು ಕೂಡ ಅವನ ಕಡೆಯಿಂದ ಲಂಚ ತಿಂದೇ ಮಗನ ಹತ್ಯೆ ಮಾಡಬೇಕಂತ ತಲೆ ಮ್ಯಾಗ ತೊಟ್ಲ ಹೊತ್ತುಕೊಂಡು ಎಲ್ಲಿ ಬರ್ತಾರೆ ಅಂತಂದ್ರೆ ಕೊದಲಿಗೆ ನಂದನವನ ಕಾಡರುದ್ರ ಭೂಮಿಯೊಳಗೆ ಮಗುವನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿಗೆ ಬರುವುದರೊಳಗೆ ಅವರಿಗೆ ಒಂದಿಷ್ಟು ಬಾಯಾರಿಕೆ ಆಗ್ತದೆ, ನೀರಡಿಕೆ ಆಗ್ತದೆ. ಅಲ್ಲಿ ಇಲ್ಲಿ ಅಣಕಿಕ್ಕಿ ನೋಡೋ ತನಕ ಒಂದು ಕಡೆ ಬಾವಿ ಕಾಣ್ತು. ತೊಟ್ಟಿಲ ಬಾವಿ ಮ್ಯಾಗಿಟ್ಟು 4 ಜನ ಬಾವಿಯಾಗಿಳಿದಾರೆ. ನೀರು ಕುಡಿದ ಮ್ಯಾಲ ಬರಬೇಕಂತಿದ್ರು ರಕ್ತಕಾರಿ ಬಾವಿ ಒಳಗನ್ನ ಪ್ರಾಣ ಬಿಟ್ಟರು 4 ಜನ ದೈತ್ಯರು. ಕಾರಣ ಮಗುವಿಗೆ ಶಿವನ ಅನುಗ್ರಹ, ಜಗದ್ಗುರು ರೇವಣ ಸಿದ್ಧನ ಕೃಪಾ ಆ ಮಗುವಿಗೆ ಇತ್ತು ಅಂಥೇಳಿ ಆ ದೈತ್ಯರಲ್ಲಿ ನೀರಿನೊಳಗೆ ಪ್ರಾಣತ್ಯಾಗ ಮಾಡಿದರು ರಕ್ತಕಾರಿ. ಈ ಕಡೆ ವಾಯುದೇವನಿಗೆ ಭಗವಂತ ಆಶೀರ್ವಾದ ಮಾಡುತ್ತಾನೆ. ಗಾಳಿ ರಾಜಾಗಪ್ಪ ಬಿರುಗಾಳಿಯನ್ನು ಬೀಸಿ ಭೂಮಿ ಮೇಲಿರ್ತಕ್ಕಂಥ ತೊಟ್ಟಿಲವನ್ನು ಆಕಾಶದೆತ್ತರ ಬೆಳೆದಿರ್ತಕ್ಕಂಥ ಕಾಂಚಾಳ ಮರಕ್ಕೆ ನೇತಾಡುವಂತೆ ನೀನು ಕೆಲಸ ಮಾಡಂತ ಹೇಳ್ತಾನೆ. ಗಾಳಿ ರಾಜ ಬೀಸ್ತಾ ಇದ್ದಾನೆ ರಭಸವಾಗಿ. ಆ ಬಳಿಕ ಆ ಮರ ಗಾಳಿಯ ಹೊಡೆತಕ್ಕೆ ನೆಲಕ್ಕೆ ಅಪ್ಪಳಿಸ್ತಿತ್ತು, ಮ್ಯಾಗ ಇಳ್ತಿತ್ತು. ಹೀಗೆ ಅಪ್ಪಳಿಸ್ತಿತ್ತು, ಮ್ಯಾಗ ಇಳ್ತಿತ್ತು.
ಆ ಭೂಮಿ ಮೇಲಿರ್ತಕ್ಕಂಥ ತೊಟ್ಟಿಲದ ಹಗ್ಗಿಗೆ ಒಂದು ಕಾಂಚಾಳ ಮರದ ಟೊಂಗೆಯನ್ನು ಸೇರಿಸಿಕೊಂಡು ಮುಗಲೆತ್ತರ ಬೆಳೆದಂಥ ಕಾಂಚಾಳ ಮರಕ್ಕೆ ಹೋಗಿ ತೊಟ್ಲ ತೂಗಾಕತ್ತಂಥ ಅರಣ್ಯದಲ್ಲಿ. ಎಲ್ರಿ? ಅರಣ್ಯದಲ್ಲಿ. ಅಂಥ ಅರಣ್ಯದೊಳಗಿದ್ದವನ ಇವತ್ತು ಗುಡಿಯಾಗದಾನೆ. ಹೆಂಗದ ನೋಡ್ರಿ, ಎಷ್ಟು ಮಜಾ ಅದ. ಆ ತೊಟ್ಲು ನೇತಾಡಕತ್ತು ಅನ್ನುವಂಥ ವಿಷಯಕ್ಕೆ ವಿರಾಮ ಕೊಡಬೇಕಾಗ್ತದೆ. ಟೈಮ್ ಜಾಸ್ತಿ ತಗೊಳ್ಳಲ್ಲ. ಆ ಅರಣ್ಯದೊಳಗೆ ಎಲ್ಲಿಯದು? ಕಾಡರುದ್ರ ಭೂಮಿ ಕೊದಲಿಗೆ ನಂದನವನದ ಕಾಂಚಾಳ ಮರಕ್ಕೆ ನೇತಾಡುವಂಥ ತೊಟ್ಟಿಲದೊಳು ಆಡುವ ಬೀರಲಿಂಗನಿಗೆ ಯಾರು ಬಂದು ಜೋಪಾನ ಮಾಡಿದ್ರು, ಅವನ ಸಂರಕ್ಷಣೆ ಯಾರು ಮಾಡಿದ್ರು, ಅವನ ಜೋಗಳ ಯಾರ ಹಾಡಿದ್ರು, ಆ ನೇತಾಡುವಂಥ ತೊಟ್ಟಿಲವನ್ನು ಯಾರ ಕೈಸ್ವಾದನವಾಯಿತು ಅನ್ನುವ ವಿಷಯ ನಾವು ನಾಳೆ ಕೇಳೋಣ. ಇಲ್ಲಿಗೆ ಪುರಾಣಕ್ಕೆ ವಿರಾಮ ಕೊಟ್ಟು ಕಾರ್ಯಕ್ರಮದ ಸೂತ್ರ ಸಂಚಾಲಕರು, ದಾಸೋಹ ಮಾಡಿದಂಥ ಭಕ್ತಾದಿಗಳಿಗೆ ಮತ್ತು ಕಾಣಿಕೆ ಕೊಟ್ಟವರನ್ನು ಹೆಸರುಗಳು ಹೇಳ್ತಾರೆ. ತದನಂತರದಲ್ಲಿ ಕಾರ್ಯಕ್ರಮ ಮಂಗಲ ಮಾಡೋಣ.